ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 11ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ಕರೆ ಮಾಡುವ ದೇವದೂತರು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗಾರಳನ್ನು ಕರೆದು, ಹಾಗಾರಳೆ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ಆದಿಕಾಂಡ 21:17. ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳನ್ನು ಮೀರಿ ಸ್ವರ್ಗದಲ್ಲಿ ಕುಳಿತಿರುವ ನಮ್ಮ ಪ್ರಿಯ ಕರ್ತನು ನಮ್ಮನ್ನು ಕಾಳಜಿ ವಹಿಸುತ್ತಾನೆ ಮತ್ತು ನಮ್ಮೊಂದಿಗೆ ಮಾತನಾಡುತ್ತಾನೆ. ಅವನ ಧ್ವನಿ ಎಷ್ಟು ಸಮಾಧಾನಕರವಾಗಿದೆ. ಅವನು ತಂದೆಯ ಸಹಾನುಭೂತಿಯಿಂದ ಸ್ವರ್ಗದಿಂದ ನಮ್ಮೊಂದಿಗೆ ಮಾತನಾಡುತ್ತಾನೆ. ತಾಯಿಯಂತೆ ನಮ್ಮನ್ನು ಸಾಂತ್ವನ ಮಾಡುತ್ತಾನೆ. ದೇವರ ಮಕ್ಕಳೇ, ಆತನ ಮಾತಿಗೆ ಕಿವಿಗೊಡಿರಿ ಮತ್ತು ಆತನಿಗೆ ವಿಧೇಯರಾಗಿರಿ. ಪ್ರಪಂಚವು ವಿವಿಧ ಶಬ್ದಗಳಿಂದ ತುಂಬಿದೆ. ಪಕ್ಷಿಗಳ ಶಬ್ದಗಳು, ಪ್ರಾಣಿಗಳ ಶಬ್ದಗಳು ಮತ್ತು ಮನುಷ್ಯರ ಶಬ್ದಗಳು. ಆ ಶಬ್ದಗಳಲ್ಲಿ ಕೆಲವು ಆಹ್ಲಾದಕರವಾಗಿರುತ್ತದೆ ಮತ್ತು ಕೆಲವು ಭಯಾನಕವಾಗಿವೆ. ಅವುಗಳಲ್ಲಿ ಕೆಲವು ಪ್ರೀತಿಯ ಶಬ್ದಗಳಾಗಿವೆ ಮತ್ತು ಇತರರು ನೋವಿನಿಂದ ತುಂಬಿರುತ್ತಾರೆ. ಅಂತಹ ಸಾವಿರಾರು ಶಬ್ದಗಳ ನಡುವೆ ನಿಮ್ಮ ಆತ್ಮನ ಪ್ರೇಮಿಯ ಧ್ವನಿಯನ್ನು ಸ್ವರ್ಗದಿಂದ ಕೇಳಲು ನಿಮ್ಮ ಕಿವಿಗಳು ತೆರೆದಿರಬೇಕು ಮತ್ತು ಗಮನ ಹರಿಸಬೇಕು. ಪರಲೋಕದಿಂದ ಮಾತನಾಡುವ ಯೆಹೋವನ ಧ್ವನಿಯನ್ನು ಕೇಳಿದ ಮೊದಲ ವ್ಯಕ್ತಿ ಅಬ್ರಹಾಮನ ಸೇವಕಿ ಹಾಗಾರಳು. ಅವಳು ಕೇವಲ ಸಾಮಾನ್ಯ ಗುಲಾಮಳಾಗಿದ್ದರೂ ಸಹ ಕರ್ತರು ಅವಳನ್ನು ಎಷ್ಟು ಪ್ರೀತಿಸುತ್ತಾನೆಂದು ನಾವು ಸತ್ಯವೇದದಿಂದ ನೋಡಬಹುದು. ಏಕೆಂದರೆ ಅವಳು ತನ್ನಲ್ಲಿ ಅಬ್ರಹಾಮನ ಸಂತತಿಯನ್ನು ಹೊತ್ತಿದ್ದಳು. ಹಾಗಾರಳು ಗರ್ಭಧರಿಸಿದಾಗ ಅವಳು ಅರಣ್ಯಕ್ಕೆ ಓಡಿ ಹೋದಳು, ಏಕೆಂದರೆ ಅವಳ ಪ್ರೇಯಸಿ ಸಾರಾಯಳು ಅವಳೊಂದಿಗೆ ಕಠಿಣವಾಗಿ ವರ್ತಿಸಿದಳು. ಆಗ ಯೆಹೋವನ ದೂತನು ಅವಳಿಗೆ ಹೇಳಿದನು, ನೀನು ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಆದಿಕಾಂಡ 16:9. ಯೆಹೋವನು ಲಹೆ ರೋಹಿ ಎಂಬ ಬಾವಿಗೂ ಆಜ್ಞಾಪಿಸಿದನು. ತನ್ನೊಂದಿಗೆ ಮಾತನಾಡಿದ ದೇವರನ್ನು ಅವಳು ನೋಡುವ ದೇವರು ಎಂದು ಹೆಸರಿಸಿದಳು ಎಂದು ಸತ್ಯವೇದವು ದಾಖಲಿಸುತ್ತದೆ. 2ನೇ ಸಲ ಸಾರಾಯಳು ಅಬ್ರಹಾಮನಿಗೆ, ಈ ದಾಸಿಯನ್ನು, ಅವಳ ಮಗನನ್ನು ಹೊರಗೆ ಹಾಕು. ಈ ದಾಸಿಯ ಮಗನು ನನ್ನ ಮಗನಾದ ಈಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಮಾರನೆಯ ದಿನ ಬೆಳಿಗ್ಗೆ ಅಬ್ರಹಾಮನು ಎದ್ದು ಹಾಗಾರಳಿಗೆ ಬುತ್ತಿಯನ್ನು, ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಮಗುವನ್ನು ಇಟ್ಟು ಒಪ್ಪಿಸಿ ಕಳುಹಿಸಿಬಿಟ್ಟನು. ಅವಳು ಹೊರಟು ಬೇರ್ಷಾಬದ ಕಾಡಿನಲ್ಲಿ ಅಲೆಯುತ್ತಿದ್ದಳು ಮತ್ತು ಚರ್ಮದಲ್ಲಿನ ನೀರು ಮುಗಿದಿದೆ. ಹುಡುಗ ಅಳುತ್ತಿದ್ದಾನೆ ಮತ್ತು ಅವಳು ತನ್ನ ಧ್ವನಿಯನ್ನು ಎತ್ತಿ ಅಳುತ್ತಿದ್ದಳು. ಆದಿಕಾಂಡ 21:10 ಮತ್ತು 14. ಆಗ ಕರ್ತನು ಮಹಾಕನಿಕರದಿಂದ ಸ್ವರ್ಗದಿಂದ ಹಾಗಾರಳನ್ನು ಕರೆದು, ಭಯಪಡಬೇಡ ಎಂದು ಹೇಳಿದನು. ಆಗ ದೇವರು ಅವಳ ಕಣ್ಣುಗಳನ್ನು ತೆರೆದನು ಮತ್ತು ಅವಳು ನೀರಿನ ಬಾವಿಯನ್ನು ನೋಡಿದಳು ಮತ್ತು ಅವಳು ಹೋಗಿ ನೀರನ್ನು ತುಂಬಿಸಿ ಹುಡುಗನಿಗೆ ಕುಡಿಯಲು ಕೊಟ್ಟಳು. ದೇವರ ಮಕ್ಕಳೇ, ಈ ಜಗತ್ತಿನಲ್ಲಿ ನಿಮಗೆ ಹತ್ತಿರವಿರುವವರು ನಿಮ್ಮ ನೋವು ಮತ್ತು ಸಂಕಟವನ್ನು ಕೇಳದಿದ್ದರೂ ಪರಲೋಕದಲ್ಲಿರುವ ಕರ್ತನು ಗಮನವಿಟ್ಟು ಕೇಳುತ್ತಾನೆ. ತನ್ನ ಎಲ್ಲ ಪ್ರೀತಿ ಮತ್ತು ಕಾಳಜಿಯಿಂದ ನಿಮ್ಮನ್ನು ವಹಿಸುವ ಕರ್ತನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ನೆನಪಿಡಿ, ದೇವರು ಆ ಹುಡುಗನ ಸಂಗಡ ಇದ್ದನು. ಅವನು ಬೆಳೆದು ಕಾಡಿನಲ್ಲಿ ವಾಸವಾಗಿದ್ದು ಬಿಲ್ಲುಗಾರನಾದನು.
ಆದಿಕಾಂಡ 21:20. ಕರ್ಮನ್ನು ಆಶೀರ್ವದಿಸಲಿ.